ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಬಂದಿದ್ದೀನಿ ಅಂದರೆ ಮಂದಾರಗಿರಿ ಹಿಲ್ಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದಿರೋದು ತುಮಕೂರು ಡಿಸ್ಟಿಕ್ಕಲ್ಲಿ. ಗುರು, ಈ ಪ್ಲೇಸ್ಗೆ ನೀವು ಒನ್ ಡೇ ಟ್ರಿಪ್ ಹಾಕ್ಬೋದು ಅಂತಲೇ ಹೇಳ್ಬೋದು. ಮಸ್ತಾಗಿದೆ ಈ ಪ್ಲೇಸ್ ಮಾತ್ರ. ಈ ಪ್ಲೇಸ್ ಬಂದ್ಬಿಟ್ಟು ಒಂದು 5 ರಿಂದ 4 ವರ್ಷದ ಹಿಂದೆ ಹೆವಿ ಫೇಮಸ್ ಆಗೋಗ್ಬಿಡ್ತು ಗುರು. ಅವಾಗಿಂದ ಇಲ್ಲಿ ಜನ ಬರ್ತಾನೆ ಇದ್ದಾರೆ. ಹೇಗಿದೆ ಅಂತ ಪಿನ್ ಟು ಪಿನ್ ಆಗಿ ತೋರಿಸ್ತೀನಿ ನಿಮಗೆ ಫುಲ್ಲು. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಯಾರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹೋಗೋಣ ಬನ್ನಿ. ಕಾರ್ಗೆ 40 ರೂಪಾಯಿ, ಬೈಕಿಗೆ 10 ರೂಪಾಯಿ, ಬಸ್ಸಿಗೆ 80 ರುಪೀಸ್. ಬಸ್ಸು ಬರುತ್ತೆ? ಬಸ್ಸು ಬರ್ತೈತೆ ಸರ್. ಟಿಟಿಗೆ 50. ಎಷ್ಟು ಜಾಗದಲ್ಲಿ ಹರಡ್ಕೊಂಡಿದೆ ಅಣ್ಣ ಇದು? ಎಲ್ಲ ಒಂದು 48 ಎಕರೆ ಐತೆ. ಎಷ್ಟು ವರ್ಷ ಆಯ್ತಣ್ಣ? ನಾಳೆ ಒಂದು 800 ವರ್ಷ ಕಾಲದ್ದು ಇದು. ಹೌದಾ? ಈ ದೇವಸ್ಥಾನ ಎಲ್ಲ ಕಟ್ಟಕ್ಕೆ ಇದೆಲ್ಲ ದೇವಸ್ಥಾನದ್ದು, ಜೈನ್ ಟೆಂಪಲ್ ಅಂತ. ಎಷ್ಟು ದೂರ ಆಗುತ್ತೆ ಇಲ್ಲಿ ಬಂದು ಬರಕ್ಕೆ? ಇಲ್ಲಿಂದ ಬೆಂಗಳೂರಿಂದ 70 ಕಿಲೋಮೀಟ್ರ್, ತುಮಕೂರಿಂದ 12 ಕಿಲೋಮೀಟ್ರ್. ಅಣ್ಣ, ಈ ಯಾವ್ದನ ದಿನ ಕ್ಲೋಸಿಂಗು ಟೈಮಿಂಗ್ಸ್? ಏನಿಲ್ಲ, ಎನಿ ಟೈಮ್. ಟೈಮಿಂಗ್ಸ್ ಬೆಳಗ್ಗೆಯಿಂದ ಬೆಳಗ್ಗೆ ಸಂಜೆ 6 ಗಂಟೆ, ಬೆಳಗ್ಗೆ 6 ರಿಂದ 6. ಬೆಳಗ್ಗೆ 6 ರಿಂದ ಸಂಜೆ 6 ಗಂಟೆ. ನಮಗೆ ಸ್ಟಾರ್ಟಿಂಗ್ ಬರ್ತಲೇ ಈ ಗೇಟ್ ಕಾಣುತ್ತೆ. ಗೇಟ್ ಆದ್ಮೇಲೆ ಗರುಡಗಂಬ ಇರುತ್ತೆ. ಆದ್ಮೇಲೆ ನಮಗೆ ಒಂದು ಗೊಮ್ಮಟೇಶ್ವರನ ವಿಗ್ರಹ ಕಾಣಿಸುತ್ತೆ. ಆ ಒಂದು ಗೊಮ್ಮಟೇಶ್ವರನ ವಿಗ್ರಹನ ನೀವೀಗ ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಗುರು, ಹಸು ಇದು ಹುಲಿ. ಹಸು ಮರಿ ಕರು ಬಂದ್ಬಿಟ್ಟು ಹುಲಿ ಹಾಲು ಕುಡಿಸ್ತಾ ಇದೆ, ಹುಲಿ ಮರಿ ಬಂದ್ಬಿಟ್ಟು ಹಸು ಹಾಲು ಕುಡಿಸ್ತಾ ಇದೆ. ಮನುಷ್ಯ ಆದವನು ನಾನು ಅದು ನೀನು ಇದು, ಅದಕ್ಕೆ ನನ್ನ ಹತ್ರ ಬರಬೇಡ, ನೀನು ನನ್ನ ಹತ್ರ ಬರಬೇಡ ಅಂತೆಲ್ಲ ಅನ್ಕೊತಾ ಇರ್ತಾನೆ. ಆದರೆ ಪ್ರಾಣಿಗಳು ನೋಡಿದ್ರಲ್ಲ, ಹುಲಿ ಬಂದ್ಬಿಟ್ಟು ಹಸು ಮರಿಗೆ ಹಾಲು ಕುಡಿಸ್ತಿತ್ತು, ಹಸು ಬಂದ್ಬಿಟ್ಟು ಹುಲಿ ಮರಿಗೆ ಹಾಲು ಕುಡಿಸ್ತಿತ್ತು. ಇದರಲ್ಲೇ ಗೊತ್ತಾಗುತ್ತೆ. ಈ ದೇವಸ್ಥಾನ ನೀವು ನನ್ನ ಹಿಂದೆ ನೋಡ್ತಾ ಇರೋದು, ಹಾಗೆ ಇವಾಗ ನೋಡ್ತಾ ಇರೋದು ಜ್ವಾಲಾಮಾಲಿನಿ ದೇವಸ್ಥಾನ ಅಂತ. ಗುರು, ನಿಮಗೆ ಪಿಂಜಿ ಅಂದರೆ ಗೊತ್ತಾ? ಪಿಂಜಿ ಅಂದರೆ ಇದು ಜೈನರ ಮನೆಯಲ್ಲಿ 1, ಇನ್ನೊಂದು ಮನೇಲಿ 2, ಇನ್ನೊಂದು ಮನೇಲಿ 3, 4, 5, 6 ಇಟ್ಕೊಂಡಿರ್ತಾರೆ. ಯಾಕಂದರೆ ಜೈನರು ಬಂದ್ಬಿಟ್ಟು ಅಹಿಂಸಾಚಾರಿಗಳು ಅಂದರೆ ಈಗ ಯಾವುದೇ ಒಂದು ಪ್ರಾಣಿ ತೊಂದರೆ ಕೊಟ್ಟರು ಏನೂ ಮಾಡಲ್ಲ. ಅದಕ್ಕೆ ನಾವುಗಳು ಏನು ಮಾಡ್ತೀವಿ, ಒಂದು ಸೊಳ್ಳೆ ಕಚ್ತಾ ಅದಕ್ಕೆ ನಾವು ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತೀವಿ. ಆದರೆ ಜೈನರುಗಳು ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ ಆ ಥರದ್ದು ಅವ್ರ ಮನೇಲಿ 1, 2 ಇಟ್ಕೊಂಡಿರ್ತಾರೆ. ಅದನ್ನು ತಗೊಂಡು ಸುಮ್ಮನೆ ಈಗ ಅಂತಾರೆ, ಅಂದರೆ ಸೊಳ್ಳೆ ಹೋಗ್ಬಿಡ್ಲಿ ಅಂತ. ಸೊ ಅವರು ಅದನ್ನು ಸಾಯಿಸಕ್ಕೆ ಹೋಗಲ್ಲ, ಏನಿಲ್ಲ. ಅದಕ್ಕೆ ಆ ಒಂದು ಪಿಂಜಿನ ತಗೊಂಡು ಆ ಒಂದು ಪಿಂಜಿಯ ಆಕಾರದಲ್ಲಿ ಹಿಂದೆ ಒಂದು ಬೃಹದಾದ ದೇವಾಲಯನ ಕಟ್ಟೇ ಬಿಟ್ಟಿದ್ದಾರೆ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highway. ಸೊ ಆ ಒಂದು ಮಂದಾರಗಿರಿ ಬೆಟ್ಟನ ಇವಾಗ ಹತ್ತುತ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಇದೆ, ಹತ್ತುತ್ತಾನೆ ಇದ್ದೀವಿ ಗುರು. ಒಂದು ಅರ್ಧ ಹತ್ತಿದ್ದೀವಿ, ಇನ್ನೂ ಒಂದು ಅರ್ಧ ಹತ್ತಬೇಕಿನ್ನ. ಮೇಲೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಗುರುವೇ. ಅಷ್ಟು ಕಷ್ಟಪಟ್ಕೊಂಡು ಮೇಲ್ಗಡೆ ಬಂದರು. 10 ರೂಪಾಯಿ ಟಿಕೆಟ್ ತೊಗೊಂಡ್ವಿ. 10 ರೂಪಾಯಿ ಟಿಕೆಟ್ ತೊಗೊಂಡು ಒಳಗಡೆ ಬಂದುಬಿಟ್ಟು ಒಂದು ಒಳ್ಳೆ ವ್ಯೂ ನೋಡಿದ್ವಿ. ಮಸ್ತಾಗಿದೆ ಮೇಲ್ಗಡೆ ಮಾತ್ರ ವ್ಯೂ. ಸೊ ಇಷ್ಟಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್, ಟಾಟಾ, ಬೈ ಬಾಯ್.